ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ವೀಕ್ಷಕರೇ, ಗಡಿ ಭಾಗಗಳಲ್ಲಿ ಅಂದರೆ ಈ ಬೀದರ್, ಗುಲ್ಬರ್ಗ, ಬೆಳಗಾವ್ ಈ ಭಾಗದಲ್ಲಂತೂ ಮರಾಠಿಗರ ದಬ್ಬಾಳಿಕೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಎಸ್ ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ. ವಿಡಿಯೋ ನಾವೇನು ನೋಡ್ತಾ ಇದ್ದೀವಿ, ಇದು ಇವರು ಬಸ್ ಕಂಡಕ್ಟರ್, ಈತನ ಮೇಲೆ ಮರಾಠಿಗರು ಮನಸೋ ಇಚ್ಛೆ ಹಲ್ಲೆ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಕನ್ನಡದಲ್ಲಿ ಟಿಕೆಟ್ ಕೇಳಿದ್ದಾರೆ, ಆಧಾರ್ ಕಾರ್ಡ್ ತೋರ್ಸೋಕೆ ಕೇಳಿದ್ದಾರೆ. ಅವರು ಮರಾಠಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ನಮಗೆ ಮರಾಠಿ ಬರಲ್ಲ, ಕನ್ನಡದಲ್ಲಿ ಹೇಳ್ರಪ್ಪ ಅನ್ನೋ ಒಂದೇ ಒಂದು ಕ್ವಶನ್ಗೋಸ್ಕರ ಅವರ ಫ್ರೆಂಡ್ ಸರ್ಕಲ್ ಏನಿದೆ ಅವರೆಲ್ಲರನ್ನ ಕರೆಸ್ಕೊಂಡು ಮನಸೋ ಇಚ್ಛೆ ಅವರನ್ನು ಥಳಿಸಿದ್ದಾರೆ. ಕನ್ನಡಿಗರು ಅಥವಾ ಕನ್ನಡ ಮಾತಾಡಿದ್ರು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ. ವೀಕ್ಷಕರೇ, ಇದಕ್ಕೂ ಮುಂಚೆ ದತ್ತಾತ್ರೇಯ ಟೆಂಪಲ್, ಗಾಣಗಾಪುರ ದತ್ತಾತ್ರೇಯ ಟೆಂಪಲಲ್ಲೂ ಕೂಡ, ಆ ಭಾಗದಲ್ಲೂ ಕೂಡ ಇದೇ ರೀತಿ ಮರಾಠಿಗರ ದಬ್ಬಾಳಿಕೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರೂ ಕೂಡ ಮರಾಠಿಗರೇ ಇರ್ತಾರೆ. ಒಂದೇ ಒಂದು ಕನ್ನಡ ಬೋರ್ಡ್ ಕೂಡ ಇರಲ್ಲ ಅಲ್ಲಿ. ಕನ್ನಡ ಬಿಟ್ಟು ಮರಾಠಿ ಭಾಷೆ ಬರದೇ ಇರೋರು, ಹಿಂದಿ ಬರದೇ ಇರೋರು ಯಾರು ಕೂಡ ಅಲ್ಲಿ ಹೋಗ್ತೀವಿ ಅಂದರೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಆ ರೀತಿಯಾದಂತಹ ಜಾಗ. ಈ ಒಂದು ವಿಡಿಯೋಗಳನ್ನು ಗಣಗಾಪುರ ಭಾಗದ ವಿಡಿಯೋಗಳನ್ನು ಕೂಡ ನಾವು ಅವೆಲ್ಲವನ್ನು ರೆಕಾರ್ಡ್ ಮಾಡಿಕೊಂಡು ಆ ಭಾಗದ ರಾಜಕೀಯ ನಾಯಕರೇನಿದ್ರು ಅವರಿಗೆ ತಲುಪಿಸುವಂತಹ ಕೆಲಸವನ್ನು ನಾವು ಹಿಂದೆ ಮಾಡಿದ್ವಿ. ನಮ್ಮ ಚಾನಲ್ನಲ್ಲೂ ಕೂಡ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಕೂಡ. ಈಗ ಮತ್ತೆ ಇದೇ ರೀತಿ ಆ ಭಾಗದಲ್ಲಿ ಮರಾಠಿಗರ ದಬ್ಬಾಳಿಕೆ ಹೆಚ್ಚಾಗಿರುವಂತಹ ಘಟನೆ ಮತ್ತೊಂದು ನಡೆದಿದೆ. ವೀಕ್ಷಕರೇ, ಇದಕ್ಕೆಲ್ಲ ಕಾರಣ ಯಾರು? ಈ ಮರಾಠಿಗರ ದಬ್ಬಾಳಿಕೆ, ಅವರು ಏನು ನಮ್ಮ ಕನ್ನಡಿಗರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡ್ತಿದ್ದಾರೆ, ಇದಕ್ಕೆಲ್ಲ ಕಾರಣ ಯಾರು? ಒಂದು ರೀತಿ ಹೇಳಬೇಕಂದ್ರೆ ಇದಕ್ಕೆಲ್ಲ ಕಾರಣಕರ್ತರು ನಾವೇ. ನೀವೇ ಇದಕ್ಕೆಲ್ಲ ಕಾರಣ. ಅವರನ್ನು ಅಷ್ಟು ಬೆಳೆಯೋಕ್ಕೆ ಬಿಟ್ಟಿದ್ದೀವಲ್ಲ, ಅದೇ ಇದಕ್ಕೆ ಕಾರಣ. ಒಂದು ಕನ್ನಡ ರಾಜ್ಯೋತ್ಸವ ಮಾಡಬೇಕಾಗ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾರೆ. ಒಂದು ಚುನಾವಣೆ ಟೈಮ್ ಬರಲಿ, ಆ ಸಂದರ್ಭದಲ್ಲೂ ಕೂಡ ಯಾವುದಾದ್ರೂ ಒಂದು ವಿಚಾರಕ್ಕೆ ಜಗಳನ ಎತ್ಕೊಂಡು ಆಗಲೂ ಕೂಡ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಗಡಿನಾಡಲ್ಲಿದೆ ಅಂದ ಮಾತ್ರಕ್ಕೆ ಬೆಳಗಾವಿ ಏನು ಅವ್ರದ್ದಾ? ಬೆಳಗಾವಿ ನಮ್ಮದು. ಹಾಗಾಗಿ ನಾವು ಎಚ್ಚೆತ್ಕೊಳ್ಬೇಕು ವೀಕ್ಷಕರೇ. ಇನ್ನು ಈ ಭಾಗದ ರಾಜಕೀಯ ನಾಯಕರು ಯಾವ ರೀತಿ ಇದ್ದಾರೆ ಅಂತ ಅಂದರೆ, ಇವರ ಒಂದು ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ, ಅವರ ಒಂದು ಅಧಿಕಾರವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ, ಓಟನ್ನು ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ನಾಯಕರು ಯಾರು ಏನೇ ಮಾಡಲಿ, ನಮ್ಗೆ ಓಟ್ ಸಿಗ್ತಾ, ನಾವು ಗೆದ್ದಿದ್ದೀವ, ನಮ್ಗೆ ಅಧಿಕಾರ ಸಿಗ್ತಾ, ಇಷ್ಟೇ ಸಾಕು ಅಂತ ಯಾವುದೋ ಒಂದು ರೀತಿ ನೆಗ್ಲಿಜೆನ್ಸಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಬೇರೆ ಭಾಗಗಳಲ್ಲಿ ನಾವು ನೋಡ್ತೀವಿ, ಆಂಧ್ರ ಭಾಗಗಳಿಗೆ ಹೋದಾಗ, ಕೇರಳ, ಇವೆಲ್ಲವೂ ಕೂಡ ಗಡಿ ಭಾಗದಲ್ಲಿರುವಂಥದ್ದೇ. ಆದರೆ ಅವರೆಲ್ಲ ಯಾವ ರೀತಿಯಾಗಿ ಒಂದು ಪ್ರೀತಿ ವಾತ್ಸಲ್ಯದಿಂದ ನಡ್ಕೊಳ್ತಾರೆ ನಮ್ಮ ಜೊತೆ, ಕನ್ನಡಿಗರ ಜೊತೆ. ಬಟ್ ಈ ಬೆಳಗಾವಿ, ಗುಲ್ಬರ್ಗ ಈ ಭಾಗದಲ್ಲಿ ಮಾತ್ರ ಈ ರೀತಿ ಮರಾಠಿಗರು ದರ್ಪ ತೋರ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗಾದರೆ ಮರಾಠಿಗರು ನಮ್ಮ ಬೆಂಗಳೂರಲ್ಲಿ ಇಲ್ವಾ? ಅವರೆಲ್ಲರೂ ಕೂಡ ನಮ್ಮ ಜೊತೆ ಪ್ರೀತಿಯಿಂದನೇ ನಡ್ಕೊಳ್ತಾರೆ. ನಾವು ಅವ್ರ ಜೊತೆ ಅದೇ ರೀತಿ ಇರ್ತೀವಿ. ಮತ್ತು ಈ ಭಾಗದಲ್ಲಿ ಈ ರೀತಿಯಾದಂತಹ ಗೂಂಡಾವರ್ತನೆ ಯಾಕೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ? ಇದೆಲ್ಲದಕ್ಕೂ ಕಾರಣ ಆ ಭಾಗದ ರಾಜಕೀಯ ನಾಯಕರು ಅವರನ್ನು ಬೆಳೆಯೋಕ್ಕೆ ಬಿಟ್ಟಿರುವಂಥದ್ದು. ರಾಜಕೀಯ ನಾಯಕರು ಅಂದ್ಕೊಂಡಿದ್ದಾರೆ, ಈಗ ಸದ್ಯಕ್ಕೆ ನಾವು ಸೇಫ್ ಆಗಿದ್ದೀವಿ, ನಮಗೇನು ತೊಂದರೆ ಇಲ್ಲ, ನಮಗೆ ಅಧಿಕಾರ ಸಿಕ್ಕಿದೆ ಸಾಕು ಅಂತ. ಬಟ್ ರಾಜಕೀಯ ನಾಯಕರೇ, ನಾನು ನಿಮಗೆ ಹೇಳ್ತಾ ಇರೋದು, ನಾವೇನು ಹೇಳ್ತಾ ಇದ್ದೀವಿ, ಇವತ್ತು ಅವರನ್ನು ಹೊಡೆದಿದ್ದಾರೆ. ಈಗ ಅವ್ರಿಗೇನು ಹೊಡೆದಿದ್ದಾರಲ್ಲ, ಅವ್ರು ಕಣ್ಣೀರು ಹಾಕ್ತಾ ಇದ್ದಾರಲ್ಲ, ಅವ್ರ ಶಾಪ ನಿಮಗೆ ತಟ್ಟಲ್ವಾ? ನಿಮ್ಮ ಪಾಡಿಗೆ ನೀವು ಸೇಫ್ ಇದ್ದೀವಿ ಅಂತ ಕೂತಿದ್ದೀರಲ್ಲ, ಇವರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ವೀಕ್ಷಕರೇ. ಈ ಕನ್ನಡಿಗರು ಏನು ಇವರು ಹೊಡೆಸ್ಕೊಂಡಿದ್ದಾರೆ, ಬಸ್ ಕಂಡಕ್ಟರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ನಾವು ಕನ್ನಡಿಗರಾಗಿ ಮರಾಠಿಗರ ಕೈಲಿ ಒದೆ ತಿನ್ನುವಂತಹ ಹಣೆ ಬರ ನಮ್ಗೆ ಯಾಕೆ? ಇವತ್ತು ಇವ್ರಿಗೆ ಹೊಡೆದಿದ್ದಾರೆ, ನಾಳೆ ನಮ್ಗೆ ಹೊಡಿತಾರೆ, ನಾಳಿದ್ದು ಪೊಲೀಸ್ ಇಲಾಖೆಗೆ ಹೊಡಿತಾರೆ, ನಾಳಿದ್ದು ರಾಜಕೀಯ ನಾಯಕರೇ ನಿಮಗೂ ಕೂಡ ಹೊಡಿತಾರೆ. ನಿಮ್ಮನ್ನೇನು ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಳ್ಬೇಡಿ. ನಿಮಗೂ ಕೂಡ ನಾಳೆ ಇದೇ ಪರಿಸ್ಥಿತಿ ಬರುತ್ತೆ. ನಾಳೆ ದಿನ ನೀವು ಕೂಡ ಅವ್ರ ಕೈಲಿ ಒದೆ ತಿಂದು ಕಣ್ಣೀರು ಹಾಕಿ ಈ ರೀತಿ ನಡು ರಸ್ತೆಯಲ್ಲಿ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ನಿಮಗೂ ಬಂದೇ ಬರುತ್ತೆ. ಈ ವಿಚಾರವಾಗಿ ಕನ್ನಡಿಗರಾಗಿ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು ಅಂತಲೇ ನಾನು ಹೇಳ್ತೀನಿ ವೀಕ್ಷಕರೇ. ಹಲವಾರು ಕನ್ನಡ ಪರ ಸಂಘಟನೆಗಳೇನಿದೆ ಅವೆಲ್ಲವೂ ಕೂಡ ಎಚ್ಚೆತ್ಕೊಳ್ಬೇಕು. ಕನ್ನಡಕ್ಕಾಗಿ ಹೋರಾಡ್ತಾನೆ ಇದ್ದಾರೆ. ಬಟ್ ಆದರೂ ಎಲ್ಲೋ ಒಂದು ಕಡೆ ಈ ಮರಾಠಿಗರ ಗೂಂಡಾವರ್ತನೆ, ದಬ್ಬಾಳಿಕೆ ಕನ್ನಡಿಗರ ಮೇಲೆ ಆಗಾಗ ನಡೀತಾನೆ ಇದೆ. ಈ ರೀತಿಯ ಘಟನೆಗಳು ನಾವು ನೋಡ್ತಾನೆ ಇರ್ತೀವಿ. ಇದು ಒಂದೇ ಅಲ್ಲ, ಹಲವಾರು ರೀತಿಯಾಗಿ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾನೆ ಇರ್ತೀವಿ. ಕನ್ನಡ ಮಾತಾಡಿದ್ದಕ್ಕೆ ಅಲ್ಲಿ ಹೊಡೆದ್ರು,
ಕನ್ನಡ ವಿಚಾರವನ್ನು ತೆಗೆದಿದ್ದು ಕೊಡೋದ್ರು. ಹೀಗೆ ಹಲವಾರು ರೀತಿಯಾಗಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೀತಾನೆ ಬಂದಿದೆ. ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗರು ಯಾರ್ಯಾರಿದ್ದೀರ ಅವರೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು. ಇಲ್ಲ ಅಂತಂದರೆ ನಮ್ಮನ್ನು ಒಡೆದು ನಡು ನೀರಲ್ಲಿ ನಿಲ್ಲಿಸಿ ನಡು ರಸ್ತೆಯಲ್ಲಿ ನಿಲ್ಲಿಸ್ತಾರೆ ನಮ್ಮನ್ನು. ಹಾಗಾಗಿ ಕನ್ನಡ ಪರ ಹೋರಾಟಗಾರರು ಇರ್ಬೋದು, ಆ ಭಾಗದ ರಾಜಕೀಯ ನಾಯಕರು, ಪೊಲೀಸರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ. ಸದ್ಯಕ್ಕೆ ಈ ಆರೋಪಿಗಳೇನಿದ್ದಾರೆ ಆತನ ಮೇಲೆ ಹಲ್ಲೆ ಮಾಡಿದಂಥವ್ರು ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಟ್ ಇದಿಷ್ಟೇ ಸಾಲದು. ಎಲ್ಲ ಒಂದು ಕಡೆ ಅವರನ್ನು ಅರೆಸ್ಟ್ ಮಾಡಿಬಿಟ್ರೆ ಈ ರೀತಿ ಕಾಲು ಏನು ಮುರಿದು ಅವರು ಕುಂಟ್ಕೊಂಡು ಓಡ್ತಿದ್ದಾರೆ, ಅದು ಸಾಲದು ವೀಕ್ಷಕರೇ. ಅದು ಯಾವಾಗಲೂ ನಡೀತಾನೆ ಇರುತ್ತೆ. ಬಟ್ ಅವ್ರಿಗೆ ಅದರಿಂದ ಬುದ್ಧಿ ಬರ್ತಾ ಇಲ್ಲ ಅನಿಸುತ್ತೆ. ಅದಕ್ಕಿಂತ ಅತಿ ಹೆಚ್ಚು ಒಂದು ಕ್ರಮವನ್ನು ತಗೊಳ್ಬೇಕು. ಆಗ ಮಾತ್ರ ಯಾರಿಗಾದ್ರೂ ಒಂದು ಕ್ರಮ ತಗೊಂಡಿರೋದನ್ನು ನೋಡಿದ್ರೆ ಅದನ್ನು ನೋಡಿ ಮತ್ತೊಬ್ಬನಿಗೆ ಭಯ ಬರಬೇಕು. ಕನ್ನಡಿಗರನ್ನು ಮಾತಾಡ್ಸೋದಕ್ಕಾಗಲಿ, ಕನ್ನಡಿಗರ ಮೇಲೆ ಕೈ ಮಾಡೋದಕ್ಕಾಗಲಿ ಹೆದರಬೇಕು. ಆ ರೀತಿಯಾದಂತಹ ಕ್ರಮ ತೆಗೆದುಕೊಂಡಾಗ ಮಾತ್ರ ನಾವು ಕನ್ನಡಿಗರಾಗೋಕ್ಕೆ ಸಾಧ್ಯ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.